ನಮಸ್ತೆ ಫ್ರೆಂಡ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಬೆಳಿಗ್ಗೆ ಶನಿವಾರ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಊರಿಂದ ಅಮೃತ್ಸರ್ಗೆ ಹೋಗೋಕ್ಕೆ ನಮ್ಮ ತಂಗಿ ನಮ್ಮ ಮೈದ್ನ ಬಂದಿದ್ದಾರೆ. ಅವರು ಡೈರೆಕ್ಟಾಗಿ ಅವ್ರಿಗೆ ಟ್ರೈನ್ ಇದೆ 3 ಗಂಟೆಗೆ. ಅವರು ಮಧ್ಯಾಹ್ನ 1 ಗಂಟೆಗೆ ಅಂದ್ಕೊಂಡು ಮನೆಗೆ ಬರಲಿಲ್ಲ, ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡು. ಮತ್ತು ಅವರಿಗೆ 3 ಗಂಟೆಗೆ ಟ್ರೈನ್ ಇರೋದು. ಇದನ್ನು ನಾವು ಅಲ್ಲಿಗೆ ಹೋದ್ಮೇಲೆ ಹೇಳಿದ್ರು. ನಾನು ಟೊಮೊಟೊ ಬಾತು ಮತ್ತು ಚಟ್ನಿ ಮಾಡ್ಕೊಂಡು ತೊಗೊಂಡೋಗ್ತಾಯಿದ್ದೀನಿ ಇವಾಗ ಅವರಿಗೆ ತಿಂಡಿ ಮಾಡಿಕೊಡೋದಕ್ಕೆ. ಅವರು ಒಂದು 3 ಫ್ಯಾಮಿಲಿ ಇದ್ದಾರೆ, ಹಾಗಾಗಿ ತುಂಬ ಜನ ಆಗ್ಬಿಡ್ತೀವಿ, ಮತ್ತೆ ಬರೋದಿಲ್ಲ, ಲಗೇಜ್ ಕೂಡ ಜಾಸ್ತಿ ಇದ್ದಾವೆ ಅಂದ್ಕೊಂಡು ಮನೆಗೆ ಬಂದಿಲ್ಲ. ಅದಕ್ಕೆ ನಾನೇ ಸರಿ ಬಿಡು, ಇಲ್ಲೇನು ತಿಂಡಿ ಎಲ್ಲ ಅಷ್ಟೊಂದೇನು ಚೆನ್ನಾಗಿರಲ್ವಲ್ಲ, ಹಂಗೆ ಹೊರಗಡೆ ಬರೀ ಪೂರಿ ಆಲೂ ಸಬ್ಜಿ ಆ ಥರದ್ದೇ ಸಿಗುತ್ತೆ, ಆಲೂಗಡ್ಡೆ ಪಲ್ಯ ಚೆನ್ನಾಗಿರಲ್ಲ ಅಂತೇಳಿ ನಾನೇ ಮನೆಯಿಂದ ಮಾಡ್ಕೊಂಡು ತೊಗೊಂಡೋಗ್ತಾಯಿದ್ದೀನಿ. ಇದು ಸೈನಿಕ ಭವನೆಲ್ಲ ಅವ್ರು ಉಳ್ಕೊಂಡಿದ್ದಾರೆ. ನ್ಯೂ ಓಲ್ಡ್ ಡೆಲ್ಲಿ ರೈಲ್ವೆ ಸ್ಟೇಷನಲ್ಲಿ ಅವ್ರು ನಿಜಾಮುದ್ದೀನಲ್ಲಿ ಇಳ್ಕೊಂಡ್ರು. ಅದಾದಮೇಲೆ ಅಲ್ಲಿಂದ ಓಲ್ಡ್ ಡೆಲ್ಲಿಗೆ ಬಂದು ಅಲ್ಲಿ ಸೈನಿಕ ಭವನಲ್ಲಿ ಉಳ್ಕೊಂಡಿದ್ದಾರೆ ಡೋರ್ಮೆಂಟ್ರಿಯಲ್ಲಿ. ನಾನು ತಿಂಡಿ ಎಲ್ಲ ಕೊಟ್ಟೆ. ಅಲ್ಲಿಂದ ಈಗ ಮನೆಗೆ ಹೋಗೋಣ, 1 ಗಂಟೆ ಆಗೋಯಿತು, ಮನೆಗೆ ಹೋಗೋಣ ಅಂದ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಆಟೋ ಬುಕ್ ಮಾಡಿದ್ವಿ ಊಬರಲ್ಲಿ, 139 ಏನೋ ತೋರಿಸ್ತಾ ಇತ್ತು. ಪದೇ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಸೆಕೆ, ಮೋಡ ಆಗೋ ಥರ ಆಗಿದೆ, ಬಟ್ ಫುಲ್ಲು ಸೆಕೆ ಇದೆ. 200 ರೂಪಾಯಿ ಕೊಡಿ, ಅದ್ರ ಮೇಲೆ 50 ರೂಪಾಯಿ ಸೇರಿಸ್ಕೊಡಿ ಅಂತೆಲ್ಲ ಕೇಳ್ತಾಯಿದ್ರು. ಅದಕ್ಕೆ ವೆಯ್ಟ್ ಮಾಡಿ ನಾವು ಹತ್ಕೊಂಡ್ಬಂದ್ವಿ. ಕೊನೆಗೆ ಒಂದು ಆಟೋ ಬುಕ್ ಆಯಿತು. ಥ್ಯಾಂಕ್ ಯು. ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದಾನೆ. ಥ್ಯಾಂಕ್ ಯು.